ತುಂಬ ಚೆನ್ನಾಗಿ ಅದು ಮಣ್ಣಿನೊಟ್ಟಿಗೆ ಸೇರಿಕೊಳ್ತದೆ. ಮತ್ತೆ ಬೇರೆ ಹೆಗ್ಗಣ ಅದು ಇಲಿ ಎಲ್ಲ ಅದನ್ನು ತಿಂದು ಹೋಗುದಿಲ್ಲ. ಈಗ ನೆಲಕಡಲೆ ಹಿಂಡಿ ಆದ್ರೆ ಅದಕ್ಕೆ ಆ ಸಮಸ್ಯೆ ಇದೆ, ಹರಳೆ ಹಿಂಡಿಗಾದ್ರೆ ಆ ಸಮಸ್ಯೆ ಇಲ್ಲ. ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಏನಂದ್ರೆ ನಿತ್ಯಂ ಸ್ನೇಹಾರ್ದ್ರ ಶಿರಹ, ಅಂದ್ರೆ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಾಕಬೇಕು. ಯಾವಾಗ್ಲೊಮ್ಮೆ ಸ್ನಾನ ಮಾಡ್ಲಿಕ್ಕೆ ಅರ್ಧ ಗಂಟೆ ಮುಂಚೆ ಅಥವಾ ವಾರಕ್ಕೊಂದು ದಿವಸ 2 ದಿವಸ ಆ ತರ ಅಲ್ಲ, ಪ್ರತಿನಿತ್ಯ ನಾವು ಈ ಎಣ್ಣೆಯನ್ನ ತಲೆಗೆ ಹಾಕಿದ್ದಲ್ಲಿ ಉತ್ತಮವಾದ ರಿಸಲ್ಟ್ ನಮಗೆ ಸಿಗ್ತದೆ. ನಿಮ್ಮ ಬಗ್ಗೆ ಒಂದು ದೊಡ್ಡ ಆಪಾದನೆ ಇದೆ, ಏನಂತ ಹೇಳಿದ್ರೆ ನೀವು ನಿಮ್ಮ ನರ್ಸರಿಗಳಲ್ಲಿ, ನಿಮ್ಮ ನರ್ಸರಿ ಅಂತಲ್ಲ ಯಾವುದೇ ನರ್ಸರಿಯಲ್ಲಿ ಒಳ್ಳೆ ಹೂ ಆಗ್ತದೆ ಮಾರ್ರೆ, ಮನೆಗೆ ಹೋದಾಗ ಹೂ ಆಗುದಿಲ್ಲ ಅಂತ ಈ ಕ್ವಶನ್ ಬಗ್ಗೆ. ಕಟ್ ಮಾಡಿದ್ರು ಬುಷ್ ಆಗಿ ಬರ್ತದೆ, ಆದ್ರೆ ನಾನು ಇಲ್ಲಿ ಕಟ್ ಮಾಡ್ತಾನೆ. ಹೀಗೆ ಕಟ್ ಮಾಡಿದ್ರೆ ಇಲ್ಲೂ ಗೆಲ್ಲುಗಳು ಬರ್ತದೆ, ಇಲ್ಲೂ ಚಿಗುರು ಗೆಲ್ಲು ಬರ್ತದೆ, ಇಲ್ಲೂ ಬರ್ತದೆ. ಅವಾಗ ಇಲ್ಲಿ 4 ಗೆಲ್ಲುಗಳು ಬಂದು ಅಲ್ಲಿ ಹೂ ಹೆಚ್ಚಾಗ್ತದೆ. ಮೇನ್ ಅದಕ್ಕೆ ಹಾಕಬೇಕಾದ ವಸ್ತು ನೆಲ್ಲಿಕಾಯಿ. ಅದು ನೆಲ್ಲಿಕಾಯಿಯೇ ಹಾಕದೆ ಕೂಡ ಚ್ಯವನಪ್ರಾಶವನ್ನ ತಯಾರಿಸ್ತಾರೆ ಅಂತ ನನಗೆ ಕೇಳ್ಪಟ್ಟಿದ್ದೆ. ಹಾಗೆ ನಾವು ಚ್ಯವನಪ್ರಾಶಕ್ಕೆ ಏನೆಲ್ಲ ಹಾಕಬೇಕು ಅಂತ ನಮಗೆ ಚರಕ ಸಂಹಿತೆಯಲ್ಲಿ ಡೀಟೇಲ್ ಆಗಿ ಹೇಳಿರ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪಕ್ಕದ ಪೇತ್ರಿಯ ಅನ್ನಪೂರ್ಣ ಸಸ್ಯ ಲೋಕದಲ್ಲಿದ್ದೇನೆ. ಸುಮಾರು ವರ್ಷದಿಂದ ಈ ಭಾಗದಲ್ಲಿ ಒಂದು ಬ್ರ್ಯಾಂಡ್ ಗಿಡಗಳನ್ನು ತಗೊಳ್ಳುವಂಥದ್ದು, ಗಿಡಗಳನ್ನು ಗೈಡೆನ್ಸ್ ಮಾಡುವಂಥದ್ದು, ತರಬೇತಿಗಳನ್ನು ಕೊಡುವಂಥದ್ದು, ಜನರಿಗೆ ಅತ್ಯುತ್ತಮ ಗಿಡಗಳನ್ನು ಮಾಡಿಕೊಡುವಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ಅತ್ಯುತ್ತಮವಾಗಿರುವಂಥ ಉದಾಹರಣೆ ಆಗಿರುವಂಥದ್ದು ಅನ್ನಪೂರ್ಣ ನರ್ಸರಿ. ಇದು ಸುಮಾರು ಕಳೆದ 15 ವರ್ಷದಿಂದ 15 ಲಕ್ಷಕ್ಕಿಂತ ಹೆಚ್ಚು ಮಲ್ಲಿಗೆ ಗಿಡಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಊರುಗಳಿಗೆ ಇದನ್ನು ತಲುಪಿಸಿದ್ದಾರೆ. ಅದರ ಜೊತೆಗೆ ಅದರ ಮಾಹಿತಿಗಳು, ಹೆಚ್ಚು ಹೂ ಆಗುವುದು ಹೇಗೆ, ಗೊಬ್ಬರಗಳನ್ನು ಏನು ಹಾಕಬೇಕು ಮತ್ತು ಗ್ರೋ ಬ್ಯಾಗಲ್ಲಿ ಹೇಗೆ ನೆಡುವಂಥದ್ದು, ಇದರ ಎಲ್ಲ ಮಾಹಿತಿಗಳನ್ನು ಈ ಕಂಟೆಂಟಲ್ಲಿ ಕೊಡ್ತಾನೆ. ನಾನು ಇವತ್ತು ಮಾತಾಡ್ತಿರುವಂಥದ್ದು ಪ್ರಸನ್ನ ಪ್ರಸಾದ್ ಭಟ್ರು ಅಂತೇಳಿ, ಈ ನರ್ಸರಿಯ ಮಾಲೀಕರು. ನಿಮಗೆ ಯಾವ ರೀತಿಯ ಗಿಡಗಳು ಬೇಕಾದರೂ ಕೂಡ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ತುಂಬ ಜನ ಹೂತೋಟದ ಅಭಿಮಾನಿಗಳಿರ್ತೀರಿ, ಹೂತೋಟದ ಆಸಕ್ತಿ ಇರೋರು, ನನ್ನ ಹೂತೋಟದ ತುಂಬ ಕಂಟೆಂಟ್ಗಳನ್ನು ಲೈಕ್ ಮಾಡೋರು ಇರ್ತೀರಿ. ನಿಮಗೆಲ್ಲರಿಗೂ ಕೂಡ ಯಾವ್ಯಾವ ರೀತಿಯ ಹೂಗಳು ಇಲ್ಲಿ ನಿಮಗೆಲ್ಲ ಸಿಗುತ್ತೆ, ಅದರ ವೆರೈಟಿಗಳೇನು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ ಶ್ರೀಮತಿ ಪ್ರಸನ್ನ ಭಟ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ನಮ್ಮ ಜೊತೆ ಪ್ರಸನ್ನ ಭಟ್ರಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೂವಿನ ಬಗ್ಗೆ ಗೃಹಿಣಿಯರು, ತಾಯಂದರು ಮಾಹಿತಿ ಕೊಡುವಷ್ಟು ಪರಿಣಾಮ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಯಾಕಂದರೆ ಇಡೀ ಜಗತ್ತಲ್ಲಿ ಅಥವಾ ಭಾರತದಲ್ಲಿ ಹೆಚ್ಚು ಹೂಗಳು ಉಳಿದಿರೋದೇ ಈ ತಾಯಂದ್ರಿಂದಾಗಿ, ಇಲ್ಲಾಂದರೆ ಕತೆ ಕೈದಾಗ್ತಿತ್ತು. ಅಂಥದ್ರಲ್ಲಿ ಇವತ್ತೊಂದು ದೊಡ್ಡ ಹೂವಿನ ಲೋಕದಲ್ಲಿ ನಾನಿದ್ದೇನೆ. ಅದರಲ್ಲಿ ಬೇಸಿಕ್ಕಾಗಿ ಕೇವಲ ಗಿಡ ಕೊಡೋದ್ರಿಂದ ಇವತ್ತು ಎಲ್ಲೂ ನಡೆಯುವುದಿಲ್ಲ. ಅದರ ಬಗ್ಗೆ ಮಾಹಿತಿ ಇದ್ದಾಗ ಅದಕ್ಕೆ ಒಂದು ಬೆಲೆ ಸಿಗ್ತದೆ. ಹೇಗೆ ಆಗ್ತಿದೆ ಈ ಮಲ್ಲಿಗೆ ಕೃಷಿ? ಖಂಡಿತ. ಈಗ ಮಲ್ಲಿಗೆಯನ್ನು ಹವ್ಯಾಸವಾಗಿ ಬೆಳೆಸುವವರು ಬೇರೆ, ಕಮರ್ಷಿಯಲ್ ಆಗಿ ಬೆಳೆಸುವವರು ಬೇರೆ. ಈಗ ಕಮರ್ಷಿಯಲ್ ಆಗಿ ಬೆಳೆಸುವವರಿಗಾಗಿ ನಾನು ಹೇಳ್ತೇನೆ, ಯಾಕಂದರೆ ಹವ್ಯಾಸ ಆಗಿ ಬೆಳೆಸುವಾಗ ಒಂದು 10 ಮಲ್ಲಿಗೆ ಮೊಗ್ಗು ಸಿಕ್ಕಿದ್ರು ಖುಷಿಯಿಂದ ತಲೆಗೆ ಮುಡ್ಕೊಳ್ತೇವೆ, ಇಲ್ಲದ್ರೆ ದೇವರಿಗೆ ಇಡ್ತೇವೆ. ಆದರೆ ಕಮರ್ಷಿಯಲ್ ಆಗಿ ಬೆಳೆಸುವಾಗ ಅದು ಎಷ್ಟು ಹೂ ಹೆಚ್ಚು ಬಂದಿದೆ ಅಷ್ಟು ಒಳ್ಳೆಯದು, ಯಾಕಂದರೆ ಅದನ್ನು ಮಾರಾಟ ಮಾಡಿ ಅವರು ಜೀವನವನ್ನು ಸಾಗಿಸ್ತಾರೆ. ಅದಕ್ಕಾಗಿ ನಮ್ಮಲ್ಲಿಂದ ಹೆಚ್ಚು ತಕೊಂಡು ಹೋಗೋರು ಜಾಸ್ತಿ ಇದ್ದಾರೆ. ಹಾಗಾಗಿ ಅದಕ್ಕೆ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಈಗ ನೋಡಿ, ಈ ಗಿಡ ಇದರಲ್ಲಿ ಎಲ್ಲೂ ಹೂವೇ ಇಲ್ಲ, ಹೀಗೆ ಉದ್ದ ಬಳ್ಳಿಯಾಗೆ ಬಂದಿದೆ. ಇದನ್ನು ಕಟ್ ಮಾಡಿದ್ರೆ ಮಾತ್ರ ಈ ರೀತಿ ಮೊಗ್ಗುಗಳು ಬರ್ಲಿಕ್ಕೆ ಸಾಧ್ಯ. ಇದು ಎಲ್ಲಿ ಕಟ್ ಮಾಡಬೇಕು? ಈಗ ನಮ್ಗೆ ಇದು ಬುಷ್ ಆಗಿ ಬರ್ಬೇಕಾದ್ರೆ ಇಲ್ಲಿ ಕಟ್ ಮಾಡಿದ್ರು ಬುಷ್ ಆಗಿ ಬರ್ತದೆ. ಆದ್ರೆ ನಾನು ಇಲ್ಲಿ ಕಟ್ ಮಾಡ್ತಾನೆ. ಹೀಗೆ ಕಟ್ ಮಾಡಿದ್ರೆ ಇಲ್ಲೂ ಗೆಲ್ಲುಗಳು ಬರ್ತದೆ, ಇಲ್ಲೂ ಚಿಗುರು ಗೆಲ್ಲು ಬರ್ತದೆ, ಇಲ್ಲೂ ಬರ್ತದೆ. ಅವಾಗ ಇಲ್ಲಿ 8 ಗೆಲ್ಲುಗಳು ಬಂದು ಅಲ್ಲಿ ಹೂ ಹೆಚ್ಚಾಗ್ತದೆ. ನಮ್ಗೆ ಅದು ಎಷ್ಟು ಉದ್ದ ಬರ್ಬೋದು ನೋಡ್ಕೊಂಡು. ಈಗ ಇಲ್ಲಿ ಯಾಕೆ ಇದಾಗಿತ್ತು ಅಂದ್ರೆ, ಇಲ್ಲಿ ಅದೊಂಥರ ರೋಗ ಬರುವ ಲಕ್ಷಣ ಕಂಡಿತ್ತು, ಅದಕ್ಕೆ ಇಲ್ಲೇ ಕಟ್ ಮಾಡಿದೆ. ಇಲ್ಲಿ ಬ್ರಾಂಚಸ್ ಬಂದು ಇಲ್ಲಿ ಮೊಗ್ಗು ಬಂದಿದೆ, ಇನ್ನು ಇಲ್ಲೂ ಸಹ ಬರ್ತದೆ. ಹೀಗೆ ಗೆಲ್ಲುಗಳು ಬರ್ಲಿಕ್ಕೆ ಇಲ್ಲಿ ಸಹ ಕಾರಣ ಆಗ್ತದೆ. ಅದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕು. ಹಾಗೆ ಅಂತೇಳಿ ಇದನ್ನು ನಾವು ಕಟ್ ಮಾಡಬಾರ್ದು, ಯಾಕೆ ಇದು ಉದ್ದ ಬರಲಿಲ್ಲ. ಇದು ಉದ್ದ ಬಂದ ಅಂದ್ರೆ ಕೇರೆ ಬಳ್ಳಿ ಅಂತ ಹೇಳ್ತೇವೆ ನಾವು. ಆ ತರ ಬಂದದ್ದನ್ನು ಮಾತ್ರ ನಾವು ಕತ್ತರಿಸಬೇಕು, ಅಲ್ಲಿ ಹೂಗಳು ಬರ್ತದೆ. ಈಗ ಉದಾಹರಣೆಗೆ ಇದರಲ್ಲಿ ಯಾವುದು ಕೇರೆ ಬಳ್ಳಿ ತಳಿ ಗುರುತಿಸಬಹುದು? ಈಗ ನಾವು ಇಲ್ಲಿ ನೋಡಿ, ಇದು ಕೇರೆ ಬಳ್ಳಿ, ಇದು ಸಹ ಕೇರೆ ಬಳ್ಳಿ. ನೋಡಿ ಇಲ್ಲಿ ನಾವೀಗ ಆಚೀಚೆ ಹೋಗುವಾಗೆಲ್ಲ ಕಾಣ್ತಾ ಇರುವಾಗ ಹೀಗೆ ಕಟ್ ಮಾಡ್ತಾ ಹೋಗುದು. ಇದು ನೋಡಿ, ಇದು ಕೇರೆ ಬಳ್ಳಿ ಇಲ್ಲಿ ಹೀಗೆ ಬಂದಿದೆ, ಇದನ್ನ ಹೀಗೆ ಕಟ್ ಮಾಡ್ತಾ ಹೋಗುದು. ಆಗ ಚಂದ ಬ್ರಾಂಚಸ್ ಬರ್ತಾ ಹೋಗ್ತದೆ. ಇದನ್ನು ಕೂಡ ನಾವು ಕಟ್ಟಿಂಗಿಗೆ ಬಳಸಬಹುದು.
ಇದನ್ನು ಕೂಡ ನಾವು ಗ್ರೀನ್ ಹೌಸ್ ಅಲ್ಲಿ ಹಾಕಿ ನಾವು ಇದನ್ನು ಹಾಕ್ತೇವೆ, ಎರಡೆರಡು ಹಾಕ್ತೇವೆ. ಅದರಿಂದ ಸಹ ಗಿಡ ಮಾಡ್ಕೊಳ್ಳಿಕ್ಕೆ ಅಷ್ಟು ಸಣ್ಣ ಸಣ್ಣ ಕಡ್ಡಿಯಿಂದ ಮಾಡ್ಲಿಕ್ಕೆ ಆಗ್ತದೆ. ಕರೆಕ್ಟ್. ಈಗ ಇದೊಂದು ಸಣ್ಣ ಸಣ್ಣ ಗಿಡ ನೀವು ಇಟ್ಕೊಂಡು ಒಂದು ಗಿಡ ಎತ್ತಿಕೊಳ್ಳಿ ನೋಡು. ಇದೀಗ ಎಷ್ಟು ಸಮಯದ ಗಿಡ ಇದು? ಇದು ನಮ್ಗೆ ಕೇವಲ 3 ತಿಂಗಳಿನ ಗಿಡ. 3 ತಿಂಗಳ ಈಗ ಎರಡೆರಡು ಹಾಕಿದ್ದೇವೆ ನೋಡಿ, ಹಾಗೆ ಎರಡೂ ಗೆಲ್ಲು ಬರ್ತದೆ. ಕೆಲವೊಮ್ಮೆ ಎರಡರಲ್ಲಿ ಒಂದೇ ಬರೋದು ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಎರಡು ಹಾಕುವಂಥದ್ದು ಏನಂದ್ರೆ ಅದು ಸಕ್ಸಸ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಕೂಡ ನಾನು ಕಟ್ ಮಾಡ್ತೇನೆ. ಯಾಕಂದ್ರೆ ಇದು ಸಿಂಗಲ್ ಉದ್ದ ಬಂದಿದೆ, ಬುಷ್ ಆಗಿ ಬಂದ್ರೆ ಅದರಲ್ಲಿ ಫ್ಲವರ್ ಜಾಸ್ತಿ, ನೋಡ್ಲಿಕ್ಕೂ ಲುಕ್ ಜಾಸ್ತಿ. ಹಾಗಾಗಿ ಈಗ ಈ ರೀತಿ ಗಿಡಗಳನ್ನು ನಿಮ್ಮಲ್ಲಿ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ಇದು ನಾವೀಗ 65 ರೂಪಾಯಿಯಲ್ಲಿ ಮಾರಾಟ ಮಾಡ್ತೇವೆ. ಮೊದಲು ನಾವು 15 ವರ್ಷದ ಹಿಂದೆ ನಾವು ಕೇವಲ 20 ರೂಪಾಯಿಗೆ ಮಾರಾಟ ಮಾಡ್ತಿತ್ತು. ಅದನ್ನ ನೆನಪು ಮಾಡ್ಕೊಂಡ್ರೆ ಅಂದ್ರೆ ಯಾವ ರೀತಿ ಕಾಲ ಬದಲಾಗ್ತಾ ಹೋದ ಹಾಗೆ ಈಗ ಲೇಬರ್ ಜಾಸ್ತಿ ಆಗ್ತಾ ಹೋಗಿದೆ, ಹಾಗೆ ಪ್ರತಿಯೊಂದಕ್ಕೂ ಜಾಸ್ತಿ ಆಗಿದೆ, ಗೊಬ್ಬರಕ್ಕೆ ಜಾಸ್ತಿ ಆಗಿದೆ, ಕಾರ್ಮಿಕರಿಗೂ ಜಾಸ್ತಿ ಆಗಿದೆ. ಹಾಗೆ ಈಗ 65 ರೂಪಾಯಿಗೆ ಹಂಗಂತೇಳಿ ಇದನ್ನಲ್ಲ ಇದಕ್ಕಿಂತ ದೊಡ್ಡದಿಲ್ವ ಗಿಡ ಅಂತ ಕೇಳ್ತಾರೆ. ಹಾಗೆ 100-150 ರೂಪಾಯಿಗೆ ಮಾರುವಂತಹ ಗಿಡಗಳು ಕೂಡ ನಮ್ಮಲ್ಲಿ ಮಾಡ್ಕೊಳ್ತೇವೆ. ಯಾಕಂದ್ರೆ ಕೂಡ್ಲೆ ತುಂಬಾ ಮುಗ್ಗು ಬಂದದ್ದಿಲ್ವಾ ಕೇಳ್ತಾರೆ. ಇಲ್ಲಿ ಬರೆದಿಟ್ಟಿದ್ದಾರಲ್ಲ. ಹೌದು. ಇದು ನೋಡಿ, ಇದರಲ್ಲಿ ಮುಗ್ಗು ಬಂದಿದೆ, ಗೆಲ್ಲುಗಳು ಬಂದಿವೆ, ಹೀಗೆ ಮುಗ್ಗುಗಳೆಲ್ಲ ಬಂದಿದೆ ನೋಡಿ. ಎಷ್ಟು ತಿಂಗಳಾಯ್ತು ಇದಕ್ಕೆ? ಇದೀಗ 6 ತಿಂಗಳಿನ ಗಿಡ. ಅದೀಗ 3 ತಿಂಗಳಿನ ಗಿಡ, 6 ತಿಂಗಳಿನ ಗಿಡ ನೋಡಿ. ಪ್ರತಿ ಗೆಲ್ಲುಗಳಲ್ಲಿಯೂ ಮುಗ್ಗುಗಳು ಕಾಣ್ತಾ ಇದೆ. ಇದೀಗ ತಗೊಂಡೋದವನಿಗೆ ಕೂಡ್ಲೆ ಒಂದು 25 ಗಿಡ ಇದು ಮಾಡಿದ್ರೆ ಒಂದು ಚೆಂಡು ಮಲ್ಲಿಗೆ ಆಗಿ ರೆಡಿ ಆಗ್ತದೆ. ಹೌದು, ತಕ್ಷಣಕ್ಕೆ ಅವನಿಗೆ 150 ರೂಪಾಯಿ ದುಡ್ಡು ಬರ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಇದನ್ನು ತಕೊಂಡೋಗ್ಲಿಕ್ಕೂ ಧೈರ್ಯ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಅವರು ಹಾಕಿದಂತಹ ಮಣ್ಣಿಗೆ, ಅಂದ್ರೆ ಇಲ್ಲಿ ಒಂದು ಮಣ್ಣು ಇರ್ತದೆ, ಇದರಲ್ಲಿ ಕಾಂಪೋಸ್ಟ್ ಗೊಬ್ಬರದ ಮಣ್ಣು ಇರ್ತದೆ, ಅವರು ಹಾಕುವ ಮಣ್ಣು ಬೇರೆ ಇರ್ತದೆ, ಮಣ್ಣು ಗೊಬ್ಬರ. ಅದಕ್ಕೆ ಸೆಟ್ ಆಗ್ಬೇಕಾದ್ರೆ ಬರೀ ಸಣ್ಣ ಗಿಡದಲ್ಲಿ ಬೇರೆ ಮುಖ್ಯವಾಗಿ ಇರ್ತದೆ, ಅದು ಇನ್ನೊಂದು ಮಣ್ಣಿಗೆ ಸೇರುವಾಗ ಕಷ್ಟ ಆಗ್ತದೆ ಅದಕ್ಕೆ ಅದನ್ನು ಹೊಂದಿಕೊಳ್ಳಿಕ್ಕೆ. ಇದರಲ್ಲಿ ಫುಲ್ ಇದೇ ಮಣ್ಣು ಇರ್ತದಲ್ಲ, ಅದ್ರೆಲ್ಲ ಅದನ್ನು ನೆಟ್ಟು ಬಿಟ್ಟಾಗ ನಿಧಾನಕ್ಕೆ ಅದರಲ್ಲಿ ಅವರ ಮಣ್ಣಿಗೆ ಸೆಟ್ ಆಗ್ಲಿಕ್ಕೆ ಸುಲಭ ಆಗ್ತದೆ ಅಲ್ವಾ? ಇಲ್ಲಿ ನರ್ಸರಿ ಮಧ್ಯದಲ್ಲಿ ಒಂದು ಡಾಕ್ಟರ್ ಕ್ಲಿನಿಕ್ ಅದೊಂದು ಬೋರ್ಡ್ ಕಾಣ್ತಿರಲ್ಲ, ಏನಿದು? ಅದು ನನ್ನ ಸೊಸೆ ಡಾಕ್ಟರ್ ಪ್ರಿಯಾಂಕಾ ಅಂತೇಳಿ, ಅವಳದ್ದು ಕ್ಲಿನಿಕ್, ಅದು ಪುನರ್ವಸು ಕ್ಲಿನಿಕ್. ಏನು ವಿಶೇಷ ಅದು? ಅವಳು ತುಂಬಾ ಚೆನ್ನಾಗಿ, ಅವಳು ಅಂದ್ರೆ ಕೃಷಿಯನ್ನೇ ತುಂಬಾ ಇಷ್ಟಪಡುವವಳು. ಎಲ್ಲೂ ಯಾರು ಮಾಡದ ಅಂದ್ರೆ ರಾಸಾಯನಿಕ ಮುಕ್ತವಾದಂತಹ ಪ್ರಾಡಕ್ಟ್ಗಳನ್ನು ಮಾಡಬೇಕು ಅಂತೇಳಿ ಹೇರ್ ಆಯಿಲ್ ಮಾಡ್ತಿದ್ದಾಳೆ ತುಂಬಾ ಚೆನ್ನಾಗಿ. 21 ಐಟಮ್ಗಳನ್ನು ಹಾಕಿ ಇದ್ದಾರೆ. ಕೊನೆಯಲ್ಲಿ ಮಾತಾಡುವ ಖಂಡಿತ. ಓಕೆ, ಈಗ ಅದು 160 ರೂಪಾಯಿದು ಗಿಡ ಆಯ್ತು. ಇದು ಏನಿದು ಬಾರಿ ವಿಶೇಷವಾಗಿ ಕಾಣ್ತಲ್ಲ ಈ ಗ್ರೋ ಬ್ಯಾಗ್, ಬಾರಿ ಹೈಟ್ ಆಗಿ ದೊಡ್ಡದಾಗಿ. ಹೌದು, ಈ ಗ್ರೋ ಬ್ಯಾಗ್ಗಳಲ್ಲಿ ಅವರು ತಗೊಂಡೋದವರು 2 ವರ್ಷ ಇಟ್ಟು ಗಿಡವನ್ನು, ಹೂವನ್ನು ಬೆಳೆಸ್ಕೋಬಹುದು. 2 ವರ್ಷ, 5 ವರ್ಷಕ್ಕೂ ಬರ್ತದೆ. ಆದ್ರೆ 2 ವರ್ಷ ಯಾಕೆಂತ ಹೇಳಿದ್ರೆ ಮತ್ತೆ ಅದರ ಬೇರುಗಳೆಲ್ಲ ಹೊರಗೆ ಬರ್ಲಿಕ್ಕೆ ಶುರು ಆದ ನಂತರ ಮುಗ್ಗುಗಳು ಕಮ್ಮಿ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಅವರು ಒಂದು ಟ್ರಾನ್ಸ್ಫರ್ ಮಾಡ್ಬೇಕು ಇನ್ನೊಂದು ದೊಡ್ಡ ಗ್ರೋ ಬ್ಯಾಗಿಗೆ, ಇಲ್ಲಾಂದ್ರೆ ಕೆಳಗೆ ಇನ್ನೊಂದು ನೆಲದಲ್ಲಿ ನಡಬೇಕು. ಆತರ 2 ವರ್ಷಕ್ಕೆ ಅವರಿಗೆ ಗೊತ್ತಾಗ್ತದೆ. ರೆಡಿ ಗಿಡ. ಹೌದು. ಅಲ್ಲ, ಎಷ್ಟಿದೆ ಇದಕ್ಕೆ ರೇಟು? ಇದಕ್ಕೆ ನಾವು ಇನ್ನು 400 ರೂಪಾಯಿ ಇದಕ್ಕೆ. 400 ರೂಪಾಯಿ? 400 ರೂಪಾಯಿದು ಇದೆ, 500 ರೂಪಾಯಿದು ಇದೆ. ಯಾಕಂದ್ರೆ ಅದು ಬೆಳವಣಿಗೆಯ ಹಂತದಲ್ಲಿ ಇರುವಂತದ್ದು. ಇದು ನೋಡಿ ಈಗ ತುಂಬಾ 1 ವರ್ಷ ಆದದ್ದು. ನನ್ನ ಅನುಭವ ಏನು ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಗಿಡಗಳನ್ನು ತಗೊಂಡೋಗಿ ಅವನು ಕಷ್ಟಪಡೋದಕ್ಕಿಂತ ರೆಡಿ ಇರುವ ಗಿಡವನ್ನು ತಗೊಂಡೋಗಿ ನೆಟ್ಟಾಗ ಅದು ಲಾಭ ಅನ್ಸುತ್ತೆ. ಖಂಡಿತವಾಗಿಯೂ ಇದಕ್ಕೆ ಕಸ್ಟಮರ್ ಚೆನ್ನಾಗಿರ್ತಾರ ಅಂತಲ್ಲ? ತುಂಬಾ ಚೆನ್ನಾಗಿರ್ತಾರೆ. ಓಹೋ. ಈಗ ತುಂಬ ಜನರಿಗೆ ಒಂದು ಕುತೂಹಲ, ಅಪನಂಬಿಕೆ ಈ ರೀತಿ ಹೇಳ್ಬೋದು. ಯಾರು ಕೂಡ ಸರಿಯಾಗಿ ಇದಕ್ಕೆ ಏನು ಗೊಬ್ಬರ ಹಾಕಬೇಕು ಅಂತ ಹೇಳೋದಿಲ್ಲ ಅಂಥೇಳಿ. ನಿಜವಾಗ್ಲೂ ನೀವೊಂದು ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಯಾವ ಗೊಬ್ಬರ ಹಾಕಿದರೆ ಒಳ್ಳೆ ಹೆಚ್ಚು ಹೂಗಳಾಗ್ತದೆ? ಗೊಬ್ಬರ ಅಂದರೆ ಅವರವರ ಒಂದು ಕಲ್ಪನೆಯಲ್ಲಿ ಅಥವಾ ಅವರವರ ಪ್ರಾಕ್ಟೀಸಲ್ಲಿ ಒಂದೊಂದು ಬಂದಿರ್ತದೆ. ಈಗ ನಾವು ಮಾಡೋದು ಹೇಗೆ ಅಂತ ನಾವು ಹೇಳ್ತೇವೆ. ಈಗ ಇನ್ನೊಬ್ಬರದ್ದು ನನಗೆ ಅದು ಇಷ್ಟ ಆಗಬೇಕು ಅಥವಾ ನನ್ನ ಇದರಲ್ಲಿ ಆ ಕೃಷಿ ಚೆನ್ನಾಗಿ ಬರಬೇಕಂತೇನಿಲ್ಲ. ಈಗ ನಾವು ಹೇಗೆ ಮಾಡೋದಂದರೆ ಹರಳು ಹಿಂಡಿ ಹಾಕ್ತೇವೆ. ಅದರಲ್ಲಿ ಕೆಲವರು ನೆಲಕಡಲೆ ಹಿಂಡಿ ಹಾಕ್ತಾರೆ, ಹಾಕಬಹುದು, ಇಲ್ಲ ಅಂತಿಲ್ಲ. ಹರಳು ಹಿಂಡಿ ಯಾಕಂದರೆ ತುಂಬ ಚೆನ್ನಾಗಿ ಅದು ಮಣ್ಣಿನೊಟ್ಟಿಗೆ ಸೇರಿಕೊಳ್ತದೆ. ಮತ್ತು ಬೇರೆ ಹೆಗ್ಗಣ, ಅದು ಇಲಿ ಎಲ್ಲ ಅದನ್ನು ತಿಂದು ಹೋಗುದಿಲ್ಲ. ಈಗ ನೆಲಕಡಲೆ ಹಿಂಡಿ ಆದ್ರೆ ಅದಕ್ಕೆ ಆ ಸಮಸ್ಯೆ ಇದೆ, ಹರಳು ಹಿಂಡಿಗಾದ್ರೆ ಆ ಸಮಸ್ಯೆ ಇಲ್ಲ. ಹಾಗೆ ಅದನ್ನು ಹಾಕ್ತೇವೆ. ಮತ್ತೆ ನಮ್ಮ ಜೀವಾಮೃತವನ್ನು ನಾವು 15 ದಿನಕ್ಕೊಮ್ಮೆ ಇದಕ್ಕೆ ಸ್ಪ್ರೇ ಮೂಲಕ ಕೊಡ್ತೇವೆ. ಅದು ತುಂಬಾ ಚೆನ್ನಾಗತ್ತೆ. ಈ ಎಲೆ ಹಸುರಸೂರು ಇರ್ಲಿಕ್ಕೆ ಕಾರಣ ನಮ್ಮ ಜೀವಾಮೃತ.
ಅಂದರೆ ಸಾವಯವದಲ್ಲೂ ಮಾಡ್ಬೋದು ಅಂತ ಹೇಳ್ತೀರಿ ನೀವು. ಖಂಡಿತ ಮಾಡ್ಬೋದು. ಅದಕ್ಕೆ ಬರುವ ರೋಗಗಳಿಗೆಲ್ಲ ಹೇಗೆ ನೀವು ನಿಯಂತ್ರಣಕ್ಕೆ? ರೋಗಗಳಂದ್ರೆ ಎಲ್ಲೋ ನೋಡಿ ಹೀಗೆ ಬಂತು ಅಂತ ಹೇಳಿ ಆಗುವಾಗಲೇ ಅದು ರೋಗ ಅಂತೇಳಿ ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಖಂಡಿತ ಹಾಗೆ ಮಾಡಬಾರ್ದು. ಈ ಎಲೆಯನ್ನು ತೆಗೆದು ಬಿಟ್ರೆ ಆಯ್ತು, ಉಳಿದಂತಂದ ಏನೂ ಆಗ್ಲಿಲ್ಲ ನೋಡಿ. ಅದು ಸ್ಪ್ರೇ ಮಾಡಿದ ಕೂಡಲೇ ನಾವು ಅಲ್ಲೆಲ್ಲೋ ದೂರದಲ್ಲಿ ಜ್ವರ ಬಂತು ಹೇಳುವಾಗ ಮಾತ್ರ ತಿಂದಾಗೆ ಆವಾಗ ನಮಗೆ ಇಮ್ಯುನಿಟಿ ಪವರೇ ಇರುವುದಿಲ್ಲ. ಹಾಗೆ ಗಿಡಕ್ಕೆ ಸಹ ಬಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಗೋಮೂತ್ರದ ಸ್ಪ್ರೇ ಡೈಲ್ಯೂಟ್ ಮಾಡಿ ಕೊಡುವಂಥದ್ದು ಅದು ಕೊಡ್ತೇವೆ. ಇಲ್ಲಾದ್ರೆ ಕಹಿ ಬೇವಿನ ಎಣ್ಣೆದು ಸ್ಪ್ರೇ ಕೊಡ್ತೇವೆ. ಒಂದು ವೇಳೆ ಕಂಟ್ರೋಲೇ ಆಗಲಿಲ್ಲ ಅಂದ್ರೆ ಆ ಗಿಡವನ್ನು ತೆಗೆದು ದೂರದಲ್ಲಿ ಇಡ್ತೇವೆ ನಾವು. ಈಗ ನಿಮ್ಮಲ್ಲಿರುವಂಥ ಹೂ ಗಿಡಗಳು ಯಾವುದಿದೆ ಅದನ್ನು ನಾನೇನಾದರೂ ವೀಡಿಯೋ ಮಾಡಲಿಕ್ಕೆ ಹೊರಟ್ರೆ ನನಗೆ ಒಂದು 10 ಎಪಿಸೋಡ್ಗಳಷ್ಟಿದೆ. ಆದರೆ ಮನೆಯಲ್ಲಿ ಗೃಹಿಣಿಯರು ಇರ್ತಾರೆ, ತುಂಬ ಚೆನ್ನಾಗಿ ಹೂತೋಟ ಮಾಡೋರು ಇರ್ತಾರೆ. ಅವರಿಗೆ ವೆರಿ ಇಂಟ್ರೆಸ್ಟೆಡ್ ಆಗಿ ಒಂದು 10 ಗಿಡಗಳನ್ನು ಪರಿಚಯ ಮಾಡೋದಾದರೆ ಯಾವ್ಯಾವ ಗಿಡಗಳನ್ನು ನೀವು ಪರಿಚಯ ಮಾಡ್ಬೋದು? ಅದು ಪೀಸ್ ಲಿಲ್ಲಿ ಅಂತ ಇದೆ ನೋಡಿ. ಆಮೇಲೆ ಕಿಸ್ಕಾರದಲ್ಲಿ ಬೇರೆ ಬೇರೆ ವೆರೈಟಿಗಳು 15 ಕಲರ್ಸ್ ಇದೆ. ಇದಕ್ಕೆ ಕಿಸ್ಕಾರ ಅಂತ ಹೆಸರು? ಕಿಸ್ಕಾರ, ಹೌದು. ಇಕ್ಸೋರ್ ಅಂತಾನು ಹೇಳ್ತಾರೆ. ನಮ್ಮಲ್ಲಿ ಏನು ಹೇಳೋದು ಇದಕ್ಕೆ? ಕೇಪಳ. ಕೇಪಳ ಅದೇ ಅದರಲ್ಲಿ ಹಾಗೆ ಅದು ಡಾರ್ಫ್ ವೆರೈಟಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದು ಎಷ್ಟು ಕಲರ್ ಇದೆ ಇದರಲ್ಲಿ? 15 ಕಲರ್ ಇದೆ ನಮ್ಮ ಹತ್ರ. ಇದು ರೋಸ್ ಅಲ್ಲಿ ಗುಲಾಬಿಯಲ್ಲಿ ಕಾಶ್ಮೀರಿ ರೋಸ್ ಅಂತ, ಅದರಲ್ಲಿ ವೆರೈಟಿಗಳು, ಬಟನ್ ರೋಸು, ಹಾಗೆ ಬೇರೆ ಬೇರೆ. ಇದರಲ್ಲಿ ನೋಡಿ ಅದು ಆರೆಂಜ್ ಕಲರ್ ಇದೆಯಲ್ಲ, ಅದು ಇತ್ತೀಚೆಗೆ ಬಂದಂತ ಹೊಸ ವೆರೈಟಿ. ಬೋಗನ್ ವಿಲಗಳು. ಎಷ್ಟು ವೆರೈಟಿ ಇದೆ ಬೋಗನ್ ವಿಲ? ಬೋಗನ್ ವಿಲ 15 ವೆರೈಟಿ ಇದೆ. ನಿಮ್ಮ ಬಗ್ಗೆ ಒಂದು ದೊಡ್ಡ ಆಪಾದನೆ ಇದೆ. ಏನಂತ ಹೇಳಿದ್ರೆ, ನೀವು ನಿಮ್ಮ ನರ್ಸರಿಗಳಲ್ಲಿ, ನಿಮ್ಮ ನರ್ಸರಿ ಅಂತಲ್ಲ, ಯಾವುದೇ ನರ್ಸರಿಯಲ್ಲಿ ಒಳ್ಳೆ ಹೂ ಆಗ್ತದೆ ಮಾರ್ರೆ, ಮನೆಗೆ ಹೋದಾಗ ಹೂ ಆಗುದಿಲ್ಲ ಅಂತ, ಈ ಕ್ವಶನ್ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತ ಪ್ರತಿಯೊಬ್ಬರು ಅದೇ ಪ್ರಶ್ನೆ ಕೇಳ್ತಾರೆ. ಆದ್ರೆ ಅದಕ್ಕೆ ಸರಿಯಾದ ಸಲಹೆಯನ್ನ ನೀಡ್ತೇವೆ ನಾವು. ಯಾಕಂದ್ರೆ ಹೂ ಇರುವ ತನಕ ನಾವು ನೋಡ್ತಾ ಇರ್ತೇವೆ, ಹಾಗಲ್ಲ. ಹೂ ಇರುವಾಗನೇ ಸರಿಯಾಗಿ 15 ದಿವಸಕ್ಕೊಮ್ಮೆ ಅದಕ್ಕೆ ಆಹಾರವನ್ನ ಕೊಡಬೇಕು. ಹಾಗಿದ್ರೆ ಖಂಡಿತ ಒಂದು ಮುಗ್ಗು ಆಗಿ ಪೂರ್ತಿಯಾಗಿ ಹೂವಾಗಿ ಮುಗಿಯೋ ತನಕ ಕಾಯುವುದಲ್ಲ, ಪುನಃ ಕೂಡ್ಲೆ 15 ದಿವಸದಲ್ಲಿ ಅದಕ್ಕೆ ಆಹಾರವನ್ನು ಕೊಡಬೇಕು. ಯಾವುದೇ ಗೊಬ್ಬರವನ್ನು ಅದಕ್ಕೆ ನೀಡ್ತಾ ಬಂದ್ರೆ ಖಂಡಿತವಾಗಿ ಹೂ ಆಗ್ತಾನೆ ಇರ್ತದೆ. ಅಂದ್ರೆ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಿ, ಅವ್ರು ತಗೊಂಡೋಗಿ ಒಂದ್ಸಲ ಗೊಬ್ಬರ ಹಾಕಿ ವರ್ಷ ಇಡೀ ಹೂ ಹಾಕ್ಬೇಕು ಅಂತ ಅಪೇಕ್ಷೆ ಇರ್ತದೆ. ಕರೆಕ್ಟ್, ಅಲ್ಲೇ ಸಮಸ್ಯೆ ಆಗುವಂತ. ಸುಲಭದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಹೌದು. ಮಲ್ಲಿಗೆದಾಗ ವಿಷಯ ಮಾತಾಡಿದ್ರಿ, ಇದೊಂದು ಮಲ್ಲಿಗೆ ಇದೆ. ಹೌದು, ಅದು ದುಂಡು ಮಲ್ಲಿಗೆ, ಸ್ಟೆಪ್ ಮಲ್ಲಿಗೆ ಎರಡೂ ಇದೆ ಅಲ್ಲಿ. ಹಾಗೆ ಮಲ್ಲಿಗೆಯಲ್ಲೂ 10 ವೆರೈಟಿ ಇದೆ ನಮ್ಮ ಹತ್ರ. ಹಾಗೆ ಇಲ್ಲಿ ಈ ಕಡೆ ದುಂಡು ಮಲ್ಲಿಗೆ, ಅದರಲ್ಲಿ 60 ಎಸಳಿನ ಮಲ್ಲಿಗೆ ಇದೆ. ಹಾಗೆ ಬೇರೆ ಬೇರೆ ಕಾಕಡದಲ್ಲಿ 4-5 ವೆರೈಟಿ. ಇಲ್ಲಿ ಅದು ಹಾಗೆ ಕಾಶ್ಮೀರಿ ರೋಸ್ ಅಲ್ಲಿ ವೈಟ್, ಇಲ್ಲಿ ಬಂದ್ರೆ ಬಟನ್ ರೋಸ್, ಮತ್ತೆ ಎಲ್ಲ ಡಚ್ ರೋಸ್, ಹೀಗೆಲ್ಲ ವೆರೈಟಿಗಳು. ಅದರಲ್ಲಿ ಕುಪಿಯಾ ಅಂತೇಳಿ ವೆರೈಟಿ. ಬಿಸಿಲಿಗೆ ಹಾಕುವಂಥದ್ದು, ನೆರಳಿಗೆ ಹಾಕುವಂಥದ್ದು, ಎರಡೂ ತರದಲ್ಲಿ ನಮ್ಮ ಹತ್ರ ಗಿಡಗಳು ಇದ್ದಾವೆ. ಅಲ್ಲ, ಇದನ್ನೀಗ ಈ ವಿಡಿಯೋ ನೋಡುವ ಮಹಿಳೆಯರು ಇರ್ತಾರಲ್ಲ, ಹೌದು, ಅವರ ಮನೆಯವರಿಗೆ ಒಂದು ಖರ್ಚು. ಈಗ ಇದನ್ನು ನೋಡಿದ ತಕ್ಷಣ ಕೆಲವರಿಗೆ ಕೈ ನಡುಗಬಹುದು, ಒಂದ್ಸಲ ಹೋಗುವಲ್ಲಿಗೆ ಅಂತ ಅಲ್ವಾ? ಅದು ಮನಸ್ಸಿಗೆ ಖುಷಿ ಕೊಡುವಂತದ್ದು, ಖರ್ಚು ಅಂತ ಭಾವಿಸಬಾರ್ದು. ಮನೆ ಎದುರಿಗೆ ಕೈತೋಟದಲ್ಲಿ ಹೂಗಳು ಅರಳುತ್ತಾ ಇದ್ರೆ ಅದು ಖುಷಿ ಅಲ್ವಾ, ಮನಸ್ಸಿಗೆ ಮುದ ನೀಡುವಂತದ್ದಲ್ಲ, ದೇವರಿಗೆ ಹಾಕುವಂತದ್ದು. ದಾಸವಾಳದಲ್ಲಿ ನೋಡಿ ವೈಸ್ರಾಯಿ ಅಂತೇಳಿ, ಆ ಕಡೆ ಕಾಶಿ ಕಣಗಿಲೆ, ಈ ಕಡೆ ಪೆಂಟಾಸ್, ಹೀಗೆ ಬೇರೆ ಬೇರೆ ವೆರೈಟಿಗಳೆಲ್ಲ ಇದ್ದಾವೆ. ಈಗ ಕೆಲವರಿಗೆ ನಮ್ಮಲ್ಲಿ ನೆರಳೇ ಉಂಟು, ಮರಗೋಡು ಮರದಡಿಯಲ್ಲಿ ಬರುವುದಿಲ್ಲ ಅಂತ, ಅಂಥದ್ದು ಕೂಡ ನಮ್ಮಲ್ಲಿ ಸಜೆಷನ್ ಇದೆ. ಹೂಗಳ ಗಿಡಗಳನ್ನು ತೋರಿಸ್ತೇವೆ ನಾವು, ಯಾವ್ದಾಗ್ಬೋದು. ಏನ್ ಹೇಳ್ತಾರೆ ಮಹಿಳೆಯರೆಲ್ಲ ಬಂದವರು ನರ್ಸರಿಯಲ್ಲಿ ಬಂದಾಗ? ತುಂಬಾ ಖುಷಿ ಪಡ್ತಾರೆ. ಅದೇ ಜಾಗ ಇಲ್ಲ ಅಂತ ಒದ್ದಾಡ್ತಾರೆ, ಅಂತವರಿಗೆ ಟೆರೆಸ್ ಗಾರ್ಡನ್ ಕೂಡ ನಾವು ಸಜೆಸ್ಟ್ ಮಾಡ್ತೇವೆ. ಹಾಗೆ ಮಾಡಿದವರಿದ್ದಾರೆ, ಟೆರೆಸ್ ಅಲ್ಲಿ ಹಣ್ಣು ಕೊಯ್ದವರಿದ್ದಾರೆ, ತರಕಾರಿ ಕೊಯ್ದವರಿದ್ದಾರೆ ನಮ್ಮ ತರಬೇತಿಯಲ್ಲಿ. ಅದು ನಮ್ಗೂ ಖುಷಿ ಕೊಡ್ತದೆ. ಅಲ್ಲಿ ಆ ಕಡೆ ಮೊಟ್ಟೆ ಸಂಪಿಗೆ ಕಾಣ್ತಾ ಉಂಟು ನೋಡಿ. ಮೊಟ್ಟೆ ಸಂಪಿಗೆ ಅಲ್ಲ? ಹೌದು, ಮೊಟ್ಟೆ ಸಂಪಿಗೆ ನೋಡಿ ಸ್ನೇಹಿತರೆ, ಗಿಡದಲ್ಲೇ ಹೂವಾಗಿದೆ ಮೊಟ್ಟೆ ರೀತಿಯಲ್ಲಿ. ನೀವು ನಿಮ್ಮ ತರಬೇತಿ ಕೊಟ್ಟಾಗ ಟೆರಿಸಲ್ಲಿ ಗಿಡ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಹೌದು, ಆ ರೀತಿ ಅವರು ಕಾಂಟ್ಯಾಕ್ಟ್ ಇದ್ರೆ ನಮಗೂ ಕೊಡಿ, ನಾವು ಓಡಾಡುವಾಗ ಅವ್ರನ್ನ ಒಂದಷ್ಟು ನಿಮ್ಮ ಪ್ರೇರಣೆಯಿಂದ ಮಾಡಿದ್ರು ಅಂತ ಹೇಳಿ ಖಂಡಿತ ಒಂದಷ್ಟು ಕಂಟೆಂಟ್ ಮಾಡಿ ರಾಜ್ಯದ ಜನರಿಗೆ ಖಂಡಿತ ಅವರನ್ನು ಕೂಡ ಒಂದು ಪರಿಚಯ ಮಾಡಿಸ್ಬೋದು ಅಲ್ವಾ? ಹೌದು, ಖಂಡಿತ. ಅಂದಾಜಲ್ಲಿ ಎಲ್ಲ ವೆರೈಟಿಗಳು ಸೇರಿ ಎಷ್ಟು ವೆರೈಟಿ ಹೂಗಳು ನಿಮ್ಮ ನರ್ಸರಿಯಲ್ಲಿ ಇರ್ಬೋದು? ಹೂಗಳು 1000ಕ್ಕೂ ಹೆಚ್ಚು ಹೂಗಳು ಇದ್ದಾವೆ ಅಲ್ಲ, ಹೂಗಳದ್ದೇ. ಮತ್ತೆ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳುವಂಥದ್ದು ಬೇರೆ, ಹೂ ಆಗದೇ ಇರುವಂಥದ್ದು, ಆ ಥರದ್ದು ಕೂಡ ಅದು 1000ದವರೆಗೂ ಇದೆ. ಸರ್, ನೀವಾಗ ಹೇಳಿದ್ರಲ್ಲ ಪುನರ್ವಸು ಕ್ಲಿನಿಕ್, ನನ್ನ ಸೊಸೆ ಡಾಕ್ಟರ್ ಪ್ರಿಯಾಂಕಾ ಅಂತ, ಇವರೇ. ನಮಸ್ತೆ, ನಾನು ಡಾಕ್ಟರ್ ಪ್ರಿಯಾಂಕಾ. ನಾನು ಮೂಲತಃ ಸುಳ್ಯ ತಾಲೂಕಿನ ಐವರ್ನಾಡಿನವಳು. ನಾನು BAMS ಡಿಗ್ರಿಯನ್ನು KVG ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದಿರ್ತೇನೆ.
ನಂತರ ಒಂದು ಸಾಧಾರಣ ಒಂದು 2-3 ವರ್ಷ ಅಲ್ಲಿ ಐವರ್ನಾಡಿನಲ್ಲಿ ಕ್ಲಿನಿಕನ್ನು ನಡೆಸಿರ್ತೇನೆ. ಅದಾದ ನಂತರ ಇಲ್ಲಿ ಪೇತ್ರಿಗೆ ಅಂದರೆ ಉಡುಪಿಯ ಪೇತ್ರಿಗೆ ಮದುವೆ ಆಗಿ ಬಂದು ಈಗ ಇಲ್ಲಿ ಮದುವೆ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಇಲ್ಲಿ ಪುನರ್ವಸು ಎಂಬ ಕ್ಲಿನಿಕನ್ನು ನಡೆಸ್ತಾ ಇದ್ದೇನೆ. ಸಹಜವಾಗಿ ನಾವು ಹೂವಿನ ಗಿಡಗಳನ್ನು, ಹೂವಿನ ಬಗ್ಗೆ ಮಾಹಿತಿಗಳನ್ನು ಕೊಡುವಾಗ ಹೆಚ್ಚಾಗಿ ಅದಕ್ಕೆ ಅಂದರೆ ನಾನು ನೋಡಿದ್ದೆ ಸದಾ ನಮಗೆ ಒಂದು ಅಂದಾಜು ಸಿಗ್ತದೆ 80%ಗಿಂತ ಹೆಚ್ಚು ಇದನ್ನು ಮಹಿಳೆಯರು ನೋಡ್ತಿರ್ತಾರೆ. ನಾನು ನಿಮ್ಮನ್ನು ಯಾಕೆ ಮಾತಾಡ್ತಿದ್ದೆ ಅಂತ ಹೇಳಿದ್ರೆ, ನೀವು ಕೇವಲ ಯಾವುದೋ ಒಂದು ಮೆಡಿಸಿನ್ ಇನ್ನೊಂದು ಕೊಡೋದು ಗೈಡೆನ್ಸ್ ಮಾಡುವಂಥದ್ದು ಮಾತ್ರ ಅಲ್ಲ, ನೀವೇ ಕೈಯಾರೆ ಕಲ್ತಿರುವಂಥ ಒಂದು ವಿದ್ಯೆಯನ್ನು ಉಪಯೋಗ ಮಾಡಿ ಒಂದು ಚಮನ್ಪ್ರಾಶ್, ಅದರೊಟ್ಟಿಗೆ ನೀವು ಕೇಶತೈಲ ಇದನ್ನೆಲ್ಲ ಮಾಡ್ತೀರಿ ಅನ್ನುವಂಥದ್ದನ್ನು ಮಾಹಿತಿ ಸಿಕ್ಕಿರೋ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನು ಜನರಿಗೆ ಕೊಟ್ಟರೆ ತುಂಬ ಜನ ಮಹಿಳೆಯರಿಗೆ, ಅಂದರೆ ಮನೆಯಲ್ಲಿ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಮನೆಯ ಮಹಿಳೆಯರು, ಗೃಹಿಣಿಯರು ಸ್ವಲ್ಪ ಅಲರ್ಟ್ ಆಗಿರಬೇಕು ನಂಗೆ ಅನಿಸುತ್ತೆ. ಆ ರೀತಿ ಅವರಿಗೆ ಈ ರೀತಿಯ ಕಂಟೆಂಟ್ಗಳ ಬಗ್ಗೆ ಮಾಹಿತಿ ಸಿಕ್ಕಿದಾಗ ಅವರಿಗೆ ಉಪಯೋಗ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಇದನ್ನು ಜನರಿಗೆ ಹೇಳ್ತಿರುವಂಥದ್ದು. ಅತ್ಯಂತ ಸುಲಭವಾಗಿ ಆ 3 ಪ್ರಾಡಕ್ಟ್ಗಳನ್ನು ನೀವು ಯಾಕೆ ತಯಾರು ಮಾಡಬೇಕು ನಿಮ್ಗೆ ಅನ್ನಿಸ್ತು? ಮೊದಲಿಗೆ ನಮ್ಮ ಮಾರುಕಟ್ಟೆಯಲ್ಲಿ ಹಲವಾರು ಉತ್ಪನ್ನಗಳಿವೆ. ಅಂದರೆ ಈಗ ಒಂದು ಚ್ಯವನಪ್ರಾಶ ಅಂತ ತೆಗೆದುಕೊಂಡ್ರೆ ಸಾವಿರಾರು ಬ್ರ್ಯಾಂಡ್ಗಳದ್ದು ಉತ್ಪನ್ನ ಇದೆ. ಅದರಲ್ಲಿ ಕೆಲವು ಫೇಮಸ್ ಕಂಪೆನಿಗಳದ್ದು ಕೂಡ ಇದೆ. ಅದೇ ಕಡಿಮೆ ಬೆಲೆಗೆ ಸಿಗುವಂಥದ್ದು ಇದೆ, ಜಾಸ್ತಿ ಬೆಲೆಯದ್ದು ಇದೆ. ಇಲ್ಲಿ ಬೆಲೆಗಿಂತ ಹೆಚ್ಚು ಅದರಲ್ಲಿ ಚ್ಯವನಪ್ರಾಶ ಅಂದರೆ ಅದರ ಮೇಯ್ನ್ ಇಂಗ್ರೀಡಿಯೆಂಟ್, ಮೇಯ್ನ್ ಅದಕ್ಕೆ ಹಾಕಬೇಕಾದ ವಸ್ತು ನೆಲ್ಲಿಕಾಯಿ. ಅದು ನೆಲ್ಲಿಕಾಯಿಯೇ ಹಾಕದೇ ಕೂಡ ಚ್ಯವನಪ್ರಾಶವನ್ನು ತಯಾರಿಸ್ತಾರೆ ಅಂತ ನನಗೆ ಕೇಳ್ಪಟ್ಟಿದ್ದೆ. ಹಾಗೆ ನಾವು ಚ್ಯವನಪ್ರಾಶಕ್ಕೆ ಏನೆಲ್ಲ ಹಾಕಬೇಕು ಅಂತ ನಮಗೆ ಚರಕ ಸಂಹಿತೆಯಲ್ಲಿ ಡೀಟೇಲ್ ಆಗಿ ಹೇಳಿರ್ತಾರೆ. ಈ ಚ್ಯವನಪ್ರಾಶಕ್ಕೆ ಹಾಕಬೇಕಾದ ಇಂಗ್ರೀಡಿಯೆಂಟ್ಸ್ ನಿಜವಾಗಿಯೂ ಹಾಕಿರ್ತಾರಾ, ಆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ರಾಸಾಯನಿಕ ಮುಕ್ತವಾಗಿರ್ತದ ಅಂತ ನಂಗೊಂದು ಕುತೂಹಲ ಸ್ಟಾರ್ಟ್ ಆಯಿತು. ಬರೀ ಚ್ಯವನಪ್ರಾಶ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ವಸ್ತು ತಗೊಳ್ಳಿ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಅಂದರೆ ಕಲಬೆರಕೆಗೋಸ್ಕರ, ಅದಕ್ಕೆ ಕಲರಿಗೋಸ್ಕರ, ಅದಕ್ಕೆ ಪ್ರಿಸರ್ವೇಟಿವ್ಗೋಸ್ಕರ ಅನೇಕ ಕೆಮಿಕಲ್ ಅನ್ನು ಹಾಕಿರ್ತಾರೆ. ಈಗ ಎಲ್ಲರಿಗೂ ಕೂಡ ಒಂದು ಕುತೂಹಲ, ನಾವು ರಾಸಾಯನಿಕ ಇಲ್ಲದ ವಸ್ತುಗಳನ್ನು ಎಲ್ಲಿಂದ ಪರ್ಚೇಸ್ ಮಾಡುದು? ಇದು ಸಾವಯವ ಅಂತ ಬೋರ್ಡ್ ಇದ್ರೂ ಕೂಡ ಅದು ಸಾವಯವ ರೀತಿಯಲ್ಲಿ ತಯಾರಿಸಿರ್ತಾರಾ? ಅದೊಂದು ಎಲ್ಲರಿಗೂ ಸಹ ಗೊಂದಲ. ಈಗಿನ ಜನರೇಷನ್ ಅಲ್ಲಿ ಅಂತೂ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಸಾವಯವ ವಸ್ತು ಬೇಕು ಅಂತ, ಆದ್ರೆ ಅದು ದೊರಕುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ನರ್ಸರಿಯಲ್ಲಿ ಸ್ವಾಭಾವಿಕವಾಗಿ ಅನೇಕ ಅಂದರೆ ಔಷಧೀಯ ದ್ರವ್ಯಗಳು ಬೆಳೀತದೆ. ಇದನ್ನೇ ಉಪಯೋಗಿಸಿಕೊಂಡು ಯಾಕೆ ನಮ್ಮದೇ ಒಂದು ಪ್ರಾಡಕ್ಟ್ ತಯಾರಿಸಬಾರ್ದು? ರಾಸಾಯನಿಕವಿಲ್ಲದೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು ಇಲ್ಲದೆ ಹೇಗೆ ನಾವು ತಯಾರಿಸಬಹುದು ಅಂತ ನಂಗೊಂದು ಕುತೂಹಲ ಸ್ಟಾರ್ಟ್ ಆಯಿತು. ಸೊ ಅದರ ಒಂದು ಪರಿಣಾಮವೇ ನಮ್ಮ ಆಯುರ್ಗೃಹ. ಮೊದಲಿಗೆ ನಮ್ಮ ತಾಯಿ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೊರೆಯಿತು, ಅದರಿಂದ ಚ್ಯವನಪ್ರಾಶವನ್ನು ತಯಾರಿಸಿದ್ದೇವೆ. ಅದರ ನಂತರ ಅದರ ಬೇಡಿಕೆ ಹೆಚ್ಚಾಗಿ ಅನೇಕ ಕಡೆಗಳಿಂದ ಬೆಟ್ಟದ ನೆಲ್ಲಿಕಾಯೇ ಬೇಕು ಅಂತ ಸಂಗ್ರಹಿಸಿ ಈ ಚ್ಯವನಪ್ರಾಶವನ್ನು ತಯಾರಿಸಿದ್ದೇವೆ. ಇದು ತುಂಬಾ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡ್ತದೆ. ನಮ್ಮ ಬರೀ ಅಂದ್ರೆ ಕಾಯಿಲೆ ಇರುವವನಿಗೆ ಮಾತ್ರ ಅಲ್ಲ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅಂದ್ರೆ ಯಾರು ಆರೋಗ್ಯವಾಗಿ ಇರ್ತಾನೆ ಅವನಿಗೂ ಕೂಡ ಇದು ಬಹಳ ಒಂದು ಉತ್ತಮವಾದ ಒಂದು ಔಷಧ. ಅದಕ್ಕಿಂತ ಹೆಚ್ಚು ಒಂದು ರಸಾಯನ ಅಂತ ಹೇಳ್ತೇವೆ ಇದನ್ನು. ಅಂದರೆ ನಮ್ಮ ಶ್ವಾಸಕೋಶದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಪುಟ್ಟ ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು, ಶೀತ ಕಾಣಿಸ್ಕೊಳ್ಳುವುದು, ಅದಕ್ಕೆಲ್ಲವೂ ಕೂಡ ಒಂದು ಉತ್ತಮವಾದ ರಿಸಲ್ಟ್ ಇದೆ. ಉಪಯೋಗ ಮಾಡುವಂಥದ್ದು ಇದು ನೀವು 2 ಹೊತ್ತು ಉಪಯೋಗಿಸ್ಕೊಳ್ಬಹುದು. ಬೆಳಗ್ಗೆ ಅಂದರೆ ತಿಂದ ಕೂಡಲೇ ಬಿಸಿನೀರು, ಇದು 1 ಸ್ಪೂನ್ ಚ್ಯವನಪ್ರಾಶ ತಿಂದು 1 ಲೋಟ ಬಿಸಿ ನೀರು ಕುಡಿಬಹುದು. ರಾತ್ರಿ ಆದ್ರೆ 1 ಸ್ಪೂನ್ ಚ್ಯವನಪ್ರಾಶ ತಿಂದು 1 ಲೋಟ ಬಿಸಿ ಹಾಲು ಕುಡಿಬಹುದು. ಹಾಗೆ 1 ಹೊತ್ತು ತಗೊಳ್ಬಹುದು. ನಿಮ್ಗೆ ಅಗತ್ಯ ಇಲ್ಲ, ನೀವು 1 ಸ್ಪೂನ್ ತಗೊಂಡು ನಂತರ 1 ಲೋಟ ಹಾಲು ಕುಡಿಬೇಕು. ಅಂದ್ರೆ ನಾವು ಆಯುರ್ವೇದದಲ್ಲಿ ಅನುಪಾನ ಅಂತ ಹೇಳ್ತೇವೆ. ಯಾವುದೇ ಒಂದು ಔಷಧ ತಗೊಂಡ ನಂತರ ಅದು ನಮ್ಮ ಶರೀರಕ್ಕೆ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂತ ಆದ್ರೆ ಅದಕ್ಕೊಂದು ಅನುಪಾನ ಅಂತ ಬೇಕು. ಹಾಗೆ ಈ ಚ್ಯವನಪ್ರಾಶಕ್ಕೆ ಹಾಲು ಒಂದು ಅನುಪಾನ. ಹೇಗೆ ರುಚಿಯಾಗಿದೆ ಅದು? ಹೌದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಒಗರು ರುಚಿ ಕೂಡ ಇದೆ ಬೆಟ್ಟದ ನೆಲ್ಲಿಕಾಯಿ. ಆದ್ದರಿಂದ ನಿಮಗೆ ಬೇರೆ ಬ್ರ್ಯಾಂಡೆಡ್ ಯಾವುದಾದ್ರೂ ಒಂದು ಚ್ಯವನಪ್ರಾಶ ತಗೊಂಡ್ರೆ ಅದು ತುಂಬಾ ಸಿಹಿ ಆಗಿರ್ತದೆ, ಹೆಚ್ಚಿನವುಗಳು ಕೂಡ. ಇದು ಜಾಸ್ತಿ ಸಿಹಿ ಇಲ್ಲ, ಸ್ವಲ್ಪ ಒಗರು ಕೂಡ ಇದೆ, ಸಿಹಿ ಮಿಶ್ರಿತ ಒಗರು ರುಚಿ. ಇದು ಅದೇ ಆಯುರ್ಗೃಹ ಕೇಶತೈಲ ಅಂತ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಮಸ್ಯೆ ಏನಂದ್ರೆ ಕೂದಲು ಉದುರುವಿಕೆ, ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವಿಕೆ. ಆದ್ರೆ ಹೇರ್ ಆಯಿಲ್, ಯಾವ್ದು ಹೇರ್ ಆಯಿಲ್ ತಗೊಳ್ಬೇಕು, ಯಾವ್ದು ಒಳ್ಳೇದು, ಅಥವಾ ಹೇರ್ ಆಯಿಲ್ ಇದ್ರೂ ಅದನ್ನು ಹೇಗೆ ತಲೆಗೆ ಹಾಕಬೇಕು, ಇದೆಲ್ಲ ಮಾಹಿತಿ ಕೂಡ ಅಂದ್ರೆ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೇನೆ ಆಯುರ್ಗೃಹ ಅಂತ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೇನೆ ನಾನು ಹೇರ್ ಆಯಿಲ್ ಬಗ್ಗೆ. ಇದು ಕೂಡ ಹಾಗೆ ನಮ್ಮ ನರ್ಸರಿಯಲ್ಲೇ ಬೆಳೆಯುವಂತಹ ಅನೇಕ ಗಿಡಗಳು. ಅಂದ್ರೆ ಈಗ ಭೃಂಗರಾಜ ಎಲ್ಲ ನೋಡ್ಬೋದು ನೀವು, ಅದೆಷ್ಟೋ ಪಾಟ್ಗಳಲ್ಲಿ ತನ್ನಿಂತಾನೇ ಹುಟ್ಕೊಂಡಿರ್ತದೆ. ಅಲೋವೆರಾ ಆಗಿರ್ಬೋದು, ಕಹಿಬೇವು, ಕರಿಬೇವು, ನಮ್ಮ ನರ್ಸರಿಯಲ್ಲಿಯೇ ಇರುವಂತಹ ಸ್ವಾಭಾವಿಕವಾಗಿ ಬೆಳೆದಂತಹ, ಯಾವುದೇ ಕೆಮಿಕಲ್ ಹಾಕದೆ ಬೆಳೆದಂತಹ 21 ಔಷಧೀಯ ಸಸ್ಯಗಳನ್ನು ಬಳಸಿಕೊಂಡು ಈ ಕೇಶತೈಲವನ್ನು ತಯಾರಿಸಿರ್ತೇವೆ. ಅಂದ್ರೆ ನಿಮ್ಮಲ್ಲೇ ಸಿಗುವ ಸೊಪ್ಪುಗಳು? ಹೌದು, ನಮ್ಮಲ್ಲೇ ಸಿಗುವ ಸೊಪ್ಪುಗಳು. ಕಾಡಿಗೆ ಸೊಪ್ಪು ತರಲಿಕ್ಕೆ ಹೋಗುದಿಲ್ಲ? ಇಲ್ಲ, ಕಾಡಿಗೆ ಸೊಪ್ಪು ತರಲಿಕ್ಕೆ ಹೋಗ್ಲಿಲ್ಲ. ಇಲ್ಲೇ ನಮ್ಮದೇ ಕಾಡಿನಿಂದ ತಂದಂತಹ ಸೊಪ್ಪುಗಳು. ಅದು ಕಾಂತಾರದಲ್ಲಿ ಮಾತ್ರ? ಹೌದು. ತುಂಬಾ ಒಳ್ಳೇದಿದೆ. ಯೂಸ್ ಮಾಡಿದವರೆಲ್ಲರೂ ಬರೀ ಒಂದೇ ಸಲ ನಾವು ಹಚ್ಚಿದ್ರಲ್ಲಿ ತುಂಬಾ ಡ್ಯಾಂಡ್ರಫಿಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಏನಂದ್ರೆ ನಿತ್ಯಂ ಸ್ನೇಹಾರ್ದ್ರ ಶಿರಃ, ಅಂದ್ರೆ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ಹಾಕಬೇಕು. ಯಾವಾಗ್ಲೊಮ್ಮೆ ಸ್ನಾನ ಮಾಡ್ಲಿಕ್ಕೆ ಅರ್ಧ ಗಂಟೆ ಮುಂಚೆ ಅಥವಾ ವಾರಕ್ಕೊಂದು ದಿವಸ 2 ದಿವಸ
ಆ ಥರ ಅಲ್ಲ, ಪ್ರತಿನಿತ್ಯ ನಾವು ಈ ಎಣ್ಣೆಯನ್ನು ತಲೆಗೆ ಹಾಕಿದ್ದಲ್ಲಿ ಉತ್ತಮವಾದ ರಿಸಲ್ಟ್ ನಮಗೆ ಸಿಗ್ತದೆ. ಯಾವುದೋ ಒಂದು ಪ್ರಾಡಕ್ಟ್ ಒಂದು ಕಡೆ ಇರ್ತದೆ, ಅದಕ್ಕೆ ಡಿಮಾಂಡ್ ಹೆಚ್ಚಾಗ್ತಿದ್ದಾಗೆ ಅದಕ್ಕೆ ಕಲಬೆರಕೆ, ಹೌದು, ಫೇಕ್ ಬ್ರ್ಯಾಂಡ್ಗಳು ಇಂಥ ತುಂಬ ಬರ್ತದೆ. ಹೌದು, ನಾನು ಈ ಕ್ವಶನ್ಗಳನ್ನು ಕೇಳಬಾರ್ದು, ಯಾರ ಬಗ್ಗೆಯೂ ಕೂಡ ನಾವು ಟೀಕೆ ಟಿಪ್ಪಣಿ ಮಾಡೋದು ಅಂತಲ್ಲ, ಅಥವಾ ನೀವು ಮಾತಾಡೋನು ಹಾಗೆ. ಹೌದು, ಇವತ್ತು ಆದಿವಾಸಿ ಹೇರ್ ಆಯಿಲ್ ಅನ್ನೋಂಥ ಹೆಸರಲ್ಲಿ ಹೌದು, ಕೆಲವು ಸಲ 200 ರೂಪಾಯಿಗೂ ಕೊಡ್ತಾರೆ, ಕಮ್ಮಿ ಕೊಡು ಅಂತ ಹೇಳಿದ್ರೆ ಹೌದು, 1000 ರೂಪಾಯಿಗೆ ಹೇಳ್ತಾರೆ. ಹೌದು. ಈ ರೀತಿ ಹೇರ್ ಆಯಿಲ್ಗಳದ್ದು ಅದ್ರ ಒರಿಜಿನಾಲಿಟಿ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಒರಿಜಿನಾಲಿಟಿ ಅಂತ ಅಂದರೆ, ಫಸ್ಟ್ ಈಗ ನಾನು ಒಂದು ಕೇಶ ತೈಲ ಮಾಡಬೇಕು ಅಂತ ನನ್ನ ಕಲ್ಪನೆ ಏನಂದರೆ, ಜನರಿಗೆ ಒಂದು ರಾಸಾಯನಿಕ ಹಾಗೂ ಪ್ರಿಸರ್ವೇಟಿವ್ ಮುಕ್ತ ಒಂದು ಉತ್ಪನ್ನವನ್ನು ಕೊಡಬೇಕು ಅಂತ. ಈ ಒಂದು ವಿಷಯದ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ನಾವಿದ್ರೆ ನಾವು ಅದು ದುಡ್ಡಿನ ಹಿಂದೆ ಹೋಗೋದಿಲ್ಲ. ಓ ಜಾಸ್ತಿ ನನಗೆ ಬಂತು, ನಾವು ಕಲಬೆರಕೆ ಮಾಡಬೇಕು, ಇಲ್ಲ. ನಾವು ಈಗ ಇದಕ್ಕೆ ಸಿಗದ ಇಂಗ್ರೀಡಿಯೆಂಟ್ಸ್ ನನ್ನ ಹತ್ರ ಇಲ್ಲ ಅಂದರೆ ಸ್ಟಾಪ್, ಔಟ್ ಆಫ್ ಸ್ಟಾಕ್ ಅಷ್ಟೇ. ಅಂದರೆ ಅಷ್ಟು ಕೂಡ ಇದಕ್ಕೆ ಸಿಕ್ಕಬೇಕಾದ ಇಂಗ್ರೀಡಿಯೆಂಟ್ ಸಿಕ್ಕಿದ್ರೆ ಮಾತ್ರ ನಾನು ಕೇಶ ತೈಲ ಮಾಡ್ತೇನೆ. ಜಾಸ್ತಿ ಈಗ ಬೇಡಿಕೆ ಜಾಸ್ತಿ ಆಯಿತು ಅಂತ ನನ್ನ ಹತ್ರ ಐಟಮ್ಸ್ ಇಲ್ಲದಿದ್ರೆ ನಾನು ಮಾಡೋದಿಲ್ಲ. ಹಾಗೆ ಜನರಿಗೆ ನ್ಯಾಯ ಒದಗಿಸಲಿಕ್ಕೋಸ್ಕರ ಇದೆಲ್ಲದರಿಂದ ನೋಡಿ ಎಲ್ಲವನ್ನು ನೋಡಿ ಬೇಸತ್ತೆ ನಾನು ಒಂದು ಹೊಸತ್ತೊಂದು ಆಯುರ್ಗೃಹ ಅಂತ ನಂದೇ ಒಂದು ಕೇಶ ತೈಲವನ್ನು ತಯಾರು ಮಾಡಬೇಕು ಅಂತ ಮಾಡಿದ್ದು. ಸೊ ಬೇರೆ ಬೇರೆ ಬ್ರ್ಯಾಂಡ್ಗಳು ಬೇರೆ ಬೇರೆ ಥರ ಮಾಡಿರ್ತದೆ. ಅದಕ್ಕೆ ಒಂಥರ ಫ್ಲೇವರ್ ಇರ್ತದೆ, ಅಂದರೆ ಒಂದು ಸೆಂಟೆಡ್ ಇರ್ತದೆ. ನಾವು ತಲೆಗೆ ಹಾಕಿದ ಕೂಡಲೇ ಆ ಸೆಂಟ್ ಆಗದವರಿಗೆ ತಲೆ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ನನಗೆ ಬೇಸಿಕ್ ಆಗಿ ಈ ಎಣ್ಣೆ ತಯಾರು ಮಾಡಲಿಕ್ಕೆ ಕಾರಣ ಅದೇ. ನನಗೆ ಅದು ಯಾವುದು ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ನಾವು ತಲೆಗೆ ಹಾಕುವ ಎಣ್ಣೆ ಅದು ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇವೆ ಅದರದ್ದೇ ಪರಿಮಳ ಬಂದರೆ ಚಂದ ಅಲ್ವಾ. ಅದಕ್ಕೆ ಯಾವುದೋ ಆರ್ಟಿಫಿಷಿಯಲ್ ಸ್ಮೆಲ್ ಬರಲಿಕ್ಕೆ ಹಾಕಿರ್ತಾರಲ್ವಾ, ಅದರಿಂದಾಗಿ ಅಂದರೆ ಅದರಲ್ಲಿ ಕೆಮಿಕಲ್ ಇದ್ದೇ ಇರ್ತದೆ. ಸೊ ಹಾಗೆಲ್ಲ ಹಾಕಬಾರ್ದು ಅಂತ ನಾವು ತಯಾರಿಸಿದ್ದು. ಅದೊಂದು ಬಾಟಲ್ ಎಷ್ಟು ಸಮಯ ಬರಬಹುದು? ಇದರಲ್ಲಿ 350 ಅಲ್ಲ 200 ml 350 ರೂಪಾಯಿ. ಇದು ಅಂದ್ರೆ ನೀವು ಡೈಲಿ ತಲೆಗೆ ಹಾಕಬೇಕು. 200 ml ಒಂದು ಡೈಲಿ ಒಂದು 5 ml ಇಂದ 3 ರಿಂದ 4 ml 5 ml ತಲೆಗೆ ಹಾಕಬಹುದು. ಎಷ್ಟು ಸಮಯ ಬರಬಹುದು? ಇದು ಒಂದು 15 ರಿಂದ 20 ದಿನಕ್ಕೆ ಬರ್ಬೋದು. ಅಂದ್ರೆ ನೀವು ತಲೆಗೆ ಹಾಕುವಾಗ, ಅಂದ್ರೆ ತಲೆಗೆ ಸ್ನಾನ ಮಾಡುವಾಗ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು. ಮುಂಚೆ ಎಲ್ಲ ಸಣ್ಣದಿರುವಾಗೆಲ್ಲ ಹೇಗೆ ನಮಗೆ ತಲೆಯಿಂದ ಎಣ್ಣೆ ಅರಿತಿತ್ತು, ಆ ತರ ತಲೆಗೆ ಎಣ್ಣೆ ಹಾಕಬೇಕು ಅಂತ. ಅಂದ್ರೆ ತಲೆಗೆ ಮಾತ್ರ ಅಲ್ಲ, ಕಿವಿಗೆ, ಕುತ್ತಿಗೆಗೆ ಎಲ್ಲ ಹಾಕಿ ಮಸಾಜ್ ಮಾಡಬೇಕು. ಸೊ 15 ರಿಂದ 20 ನೀವು ಕರೆಕ್ಟ್ ಆಗಿ ಹಾಕಿದ್ದಲ್ಲಿ ಅಷ್ಟೇ ದಿನ, 1 ತಿಂಗಳೊಳಗೆ ಅಷ್ಟೇ ಬರ್ಬೋದು. ಅಷ್ಟೇ. ಯಾವ್ದಕ್ಕಾದ್ರೂ ಪರಿಹಾರ ಆಗತ್ತೆ? ಹೌದು. ಇದು ನಿಮಗೆ ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವುದಕ್ಕೆ, ಉತ್ತಮವಾಗಿ ನಿದ್ರೆ ಬರಲಿಕ್ಕೆ, ಆಮೇಲೆ ಡ್ಯಾಂಡ್ರಫಿಗೆ, ತಲೆ ತುರಿಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದೆ ಇದು. ಓಕೆ ಅಮ್ಮ, ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಾಧಾರಣ ನೀವು ಅತ್ತೆ ಸೊಸೆ ಮಗ ಮನೆಯಲ್ಲೆಲ್ಲ ಒಂದು ರೀತಿಯಲ್ಲಿ ಹಿಂದೆಲ್ಲ ಧಾರಾವಾಹಿಗಳಲ್ಲೆಲ್ಲ ಆ ರೀತಿ ಕಾಣ್ತಿತ್ತು. ಈಗ ಧಾರಾವಾಹಿಯಲ್ಲೂ ಕೂಡ ಇದನ್ನು ಮಾಡಲ್ಲ, ಯಾಕಂದರೆ ಕಿತ್ತಾಡೋದೇ ಬರ್ತಾ ಇರೋದು ಒಂದು 10-15 ವರ್ಷದಿಂದ. ಒಂದು ಭಾರಿ ಖುಷಿಯಾಗಿ ಒಂದು ಮಾಡೆಲ್ ರೀತಿಯಲ್ಲಿ, ಅಂದರೆ ಜನರಿಗೆ ಈ ರೀತಿ ಇರಬೇಕು ಅನ್ನೋಂಥ ರೀತಿಯಲ್ಲಿ ನಾನು ಆಫ್ ಕ್ಯಾಮರಾ ನಿಮ್ಮನ್ನು ನೋಡಿದೆ ಅಲ್ಲ, ಆಗದಿಂದ ನೀವು ಮಾತಾಡುವಂಥದ್ದು ಒಂದು 3-4 ಗಂಟೆ ಇದ್ದಾಗ ನನಗೆ ಅನುಭವ ಅನ್ನಿಸ್ತು. ನಮ್ಮ ಈ ಒಂದು ಅನ್ನಪೂರ್ಣ ಕುಟುಂಬ ಬಗ್ಗೆ ನೀವು ಹಲವು ಜನರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೀರಿ. ತುಂಬ ಖುಷಿಯಾಯಿತು. ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳಮ್ಮ. ಸ್ನೇಹಿತರೆ, ಈ ರೀತಿ ಒಂದು ಅದ್ಭುತ ನರ್ಸರಿ ನೋಡಿ, ಕತ್ತಲಾಗ್ತಾ ಬಂದು ನೋಡಿ, ನಿಮ್ಗೆ ಗೊತ್ತಾಗಿರ್ಬೋದು. ನಾನು ಫಸ್ಟ್ ವೀಡಿಯೋ ಶುರು ಮಾಡಿದ್ರೆ ತುಂಬ ಬೆಳಕು ಬರ್ತಾಯಿತ್ತು. ಬನ್ನಿ, ಇಲ್ಲಿ ಇಷ್ಟು ಹೂಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇವರ ನಂಬರ್ ಕೂಡ ಹಾಕಿರ್ತೇನೆ. ಇವರ ಜೊತೆ ಮಾತುಕತೆ ಮಾಡ್ಕೊಂಡು ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಕೂಡ ಅತ್ಯುತ್ತಮವಾಗಿರುವಂಥ ಕೃಷಿಕರಾಗಲಿಕ್ಕೆ ಅನ್ನಪೂರ್ಣ ನರ್ಸರಿ ನಿಮ್ಮೊಟ್ಟಿಗೆ ಇರ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.